ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ 2.5 ವರ್ಷಕ್ಕೆ ಸಿಎಂ ಬದಲಾವಣೆ ಆಗುವಂತ ಒಂದು ಒಪ್ಪಂದ ಏನಿತ್ತು ಅದಾಗಿರೋದು ನಿಜ. ಈ ರೀತಿಯಾಗಿ ಒಂದು ಸ್ಫೋಟಕ ಹೇಳಿಕೆಯನ್ನ ಕಾಂಗ್ರೆಸ್ನ ಶಾಸಕರು ಕೊಟ್ಟಿದ್ದಾರೆ. 2.5 ವರ್ಷಕ್ಕೆ ಸಿಎಂ ಚೇಂಜ್ ಒಪ್ಪಂದ ಆಗಿದ್ದು ನಿಜ. 100ಕ್ಕೆ 100 ಇದೆ ಅವಧಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ. ಯಾರು ಹೇಳಿರ್ಬೋದು ಗೆಸ್ ಮಾಡಿ. ನ್ಯೂಸ್ ಫಸ್ಟ್ಗೆ ಶಾಸಕ ಬಸವರಾಜ್ ಶಿವಗಂಗಾ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಡಿಸಿಎಂ ಡಿಕೆಶಿ ಪರವಾಗಿ ಇರುವಂತಹ ಶಾಸಕರು ಡೇಟ್ಗಳನ್ನ ಕೊಟ್ಟಿದ್ರು, ಡೇಟ್ ಕೂಡ ಕ್ರಾಸ್ ಆಯಿತು. ಈಗ ಮತ್ತೊಮ್ಮೆ ಭವಿಷ್ಯ ನುಡಿದಿದ್ದಾರೆ. ಸಿಎಂ ಬದಲಾವಣೆ ವಿಚಾರ ಈಗ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಅದರಲ್ಲೂ ಈಗ ಅವರ ಆಪ್ತ ಶಾಸಕರಾದಂಥ ಅಂದರೆ ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕರಾದಂಥ ಬಸವರಾಜ ಶಿವಗಂಗಾ ಅವರು ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ರು. ಅವ್ರು ಡೆಡ್ಲೈನ್ ಅನ್ನ ಕೊಡ್ತಾ ಬರ್ತಾ ಇದ್ದಾರೆ. ಅವರು ಹೇಳಿಕೆ ಯಾವ ತರ ಆಗಿದೆ ಅಂತಂದ್ರೆ ಸದ್ಯಕ್ಕೆ ಈಗ ತೋಳ ಬಂತು ತೋಳಕತೆ ಅನ್ನೋ ತರ ನಮ್ಮ ಸಾಹೇಬರು ಸಿಎಂ ಆಗೇ ಬಿಡ್ತಾರೆ, ಹಾಗೆ ಆಗ್ತಾರೆ ಅಂತ ಈ ರೀತಿ ಹೇಳ್ತಾ ಬರ್ತಾ ಇದ್ರು. ಕೊನೆಗೆ ಅವರು ಸಿಎಂ ಆಗೇ ಇಲ್ಲ. ಆ ರೀತಿ ಯಾವುದೇ ವಾತಾವರಣ ಇಲ್ಲ ಅನ್ನೋ ಕೂಡ ಮಾತುಗಳು ಕೇಳಿ ಬರ್ತದೆ. ಈಗ ಅವರೇ ಈ ವಿಚಾರವಾಗಿ ಮಾತಾಡಕ್ಕೆ ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಅದೇ ಹೇಳ್ತಾ ಇದ್ರಿ, ತಾವು ಸಾಕಷ್ಟು ವಿಚಾರಗಳನ್ನ ಮುಂಚೆಯಿಂದಲೂ ಹೇಳ್ತಾ ಇದ್ರಿ. ನಾಳೆ ಸಂಕ್ರಾಂತಿ, ಡಿಸೆಂಬರ್, ನವೆಂಬರ್ ಎಲ್ಲ ಆಯ್ತು. ಈ ಹೇಗಾಗಿದೆ ಅಂದ್ರೆ ತಮ್ಮ ಸ್ಟೇಟ್ಮೆಂಟ್ ಈಗ ತೋಳ ಬಂತು ತೋಳ ಕತೆ ತರ ಆಗಿದೆ ಸರ್. ಆಗ್ತಾರ ಆಗಲ್ವಾ ಅಂತ ಹೇಗೆ? ಇಲ್ಲ, ನಾನು ನಿಮಗೆ ಮಾಧ್ಯಮದವರಿಗೆ ಮಾತಾಡಿದ್ದೀನಿ. ಡಿಸೆಂಬರ್ ನಂತರ ಸಿಎಂ ಆಗ್ತಾರೆ ಅನ್ನೋದು ನಾನೇ ಮೊದಲಿಗೆ ಹೇಳಿದ್ದೆ. ಹೇಳಿದ ಮೇಲೆ ಭಾಳಷ್ಟು ಜನ ಮಂತ್ರಿಗಳು ವಿರೋಧ ಪರ ಎಲ್ಲ ಬಂತು. ಬಂದ ನಂತರ ಮಾನ್ಯ KPCC ಅಧ್ಯಕ್ಷರು ಶಿಸ್ತು ಸಮಿತಿಯಿಂದ ನೋಟಿಸು ಕೊಟ್ಟರು. ನಾವು ನೋಟಿಸ್ಗೆ ಉತ್ತರನೂ ಕೊಟ್ವಿ. ಈಗ ನಾನು ಹೇಳಕ್ಕೆ ಏನು ಬಯಸ್ತೀನಿ ಅಂದರೆ, ಆಯಿತು ಡಿಸೆಂಬರು ಆಯಿತು, ನವಂಬರು ಆಯಿತು, ನೀವು ಹೇಳ್ದಂಗೆ ಸಂಕ್ರಾಂತಿನೂ ಆಯಿತು. ಆದರೂ ನಾವು ಎಲ್ಲ ಒಂದು ಕಡೆ ನಾನು ಮೊದಲನೆಯಿಂದನೂ ನಾವು ಮುಖ್ಯಮಂತ್ರಿ ಆಗಬೇಕು ಡಿ ಕೆ ಶಿವಕುಮಾರ್ ಸಾಹೇಬರು ಅಂತ ಆಶಯ ವ್ಯಕ್ತಪಡಿಸಿದ್ರೆ ಮೊದಲಿಗೆ ನಾನೇ. ಈಗಲೂ ಆ ಒಂದು ಮಾತಿಗೆ ಬದ್ಧ, ಅವರು ಮುಖ್ಯಮಂತ್ರಿ ಆಗಲೇಬೇಕು ಒಂದು ಕಡೆ. ಎರಡನೇದು, ಇನ್ ಕೇಸ್ ಅವ್ರಿಗೇನಾದ್ರು ಮಾತು ಕೊಟ್ಟಿಲ್ವಾ, ಕೊಟ್ಟಿದ್ದೀರಾ, ಅದನ್ನ ಒಂದನ್ನ ಸಾಬೀತು ಮಾಡಬೇಕಾಗ್ತದೆ. ಮನೆ ಹೈಕಮಾಂಡ್ ಎಂಟ್ರಿ ಆಗಬೇಕಾಗ್ತದೆ. ಅವ್ರ ಬಗ್ಗೆ ಮುಖ್ಯಮಂತ್ರಿ ನಾವು 2 ವರ್ಷ ಆದಮೇಲೆ ನಾವು ಕೊಡ್ತೀವಿ ಅಂತ ಹೇಳಿದ್ದೀವಿ ಅಥವಾ ಕೊಟ್ಟಿಲ್ಲ ಅಂತ ಹೇಳ್ತೀವಿ. ಅದನ್ನು ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸ್ಬೇಕು ಅಥವಾ ಮಾನ್ಯ ಹೈಕಮಾಂಡ್ ಅವರು ಸ್ಪಷ್ಟಪಡಿಸ್ಬೇಕು. ಏನಾಗ್ತಿದೆ ಅಂದರೆ, ನಮಗೆಲ್ಲ ಮಾಹಿತಿ ಇರಂಗಿದೆ. ನಾನು ಎಷ್ಟು ದಿನ ಮಾತಾಡಿರಲಿ ಇವತ್ತು ಮಾತಾಡ್ತೀನಿ. 2 ವರ್ಷ ಆದಮೇಲೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡ್ತಾರೆ ಅನ್ನೋ ಮಾಹಿತಿ ನಮಗೂ ಇದೆ. ಮುಖ್ಯಮಂತ್ರಿ ಬದಲಾವಣೆ ಆಗ್ತದೆ ಅನ್ನೋ ಮಾಹಿತಿ ನಮಗೂ ಒಂದು ಕಡೆಯಿಂದ ಬಂದಿದೆ. ಆ ನಿಟ್ಟಿನಲ್ಲಿ ಕೂಡಲೇ ಹೈಕಮಾಂಡು ಮಧ್ಯಪ್ರವೇಶ ಮಾಡಿ, ಒಂದನೇದು ಮುಖ್ಯಮಂತ್ರಿ ಬದಲಾವಣೆ ಮಾಡೋಕ್ಕೆ ನಾವು ಮಾತು ಕೊಟ್ಟಿಲ್ಲ ಅಂತಂದ್ರೆ ಒಂದು ಹೇಳಿಕೆ ಕೊಡಬೇಕು. ಇಲ್ಲ, ನಾವು ಮುಖ್ಯಮಂತ್ರಿಗೆ ಬದಲಾವಣೆ ಮಾತು ಕೊಟ್ಟಿದ್ದೀವಿ, ಮಾಡ್ತೀವಿ ಅಂತಂದ್ರೆ ಹೇಳ್ಬೇಕು. ಇಲ್ಲಾಂದ್ರೆ ಏನಾಗ್ತದೆ, ಗೊಂದಲಗಳು ಕ್ರಿಯೇಟ್ ಆಗ್ತದೆ. ಈಗ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಬರ್ತದೆ. ಎಲ್ಲ ಸಮುದಾಯಗಳನ್ನು ಚುನಾವಣೆಗಳು ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕು. ಎಲ್ಲೋ ಒಂದು ಕಡೆ ಇದು ಒಂದು ನಮಗೆ ಪಾರ್ಟಿಗೆ ಡ್ಯಾಮೇಜ್ ಆಗ್ತಾ ಇದೆ. ಆದ ಕಾರಣ ಮಾನ್ಯ ಹೈಕಮಾಂಡಲ್ಲಿ ಮನವಿ ಮಾಡ್ತೀನಿ, ಏನು 2 ವರ್ಷದ ಒಪ್ಪಂದ ಅಂತ ಏನು ಚರ್ಚೆಗೆ ಬಂದಿದೆ, ಅದು 2 ವರ್ಷದ ಒಪ್ಪಂದ ಚರ್ಚೆಯಲ್ಲಿ ನನಗೂ ಎಲ್ಲ ಒಂದು ಕಡೆ 2 ವರ್ಷ ಆಗಿದೆ ಅನ್ನೋದು ಒಪ್ಪಂದ ಬಂದಿದೆ ಮಾಹಿತಿ. ಅದು ಆಗಿದೆಯೋ ಆಗಿಲ್ಲ ಅದನ್ನು ಸ್ಪಷ್ಟನೆ ಮಾಡಬೇಕಾಗ್ತದೆ. ಈಗ ಆಯ್ತು ಸರ್, ಈಗ ಒಪ್ಪಂದ ಆಗಿದೆ ಅಂತಾನೆ ಆಯ್ತು. ಈಗ ಅವರು 5 ವರ್ಷ ನಾನೇ ಸಿಎಂ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರೆ, ಈಗ ಅವರು ಕುರ್ಚಿ ಬಿಟ್ಕೊಡುವಂತ ವಾತಾವರಣ ಕಾಣ್ತಾ ಇಲ್ಲ. ಬೇರೆ ಕಡೆ ಒಂದು ಅವ್ರ ಶಾಸಕರು ಅವರೇ ಮುಂದುವರಿಲಿ ಅಂತ ಹೇಳ್ತಾ ಇದಾರೆ. ಈ ವಿಚಾರವಾಗಿ ಹೇಳೋದಾದ್ರೆ, ಈಗ ನಾನು ಹೇಳೋದೇನಪ್ಪ ಅಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳೇನು 5 ವರ್ಷ ಮುಖ್ಯಮಂತ್ರಿ ಅಂತಾರಲ್ಲ, ಆಗ್ಲಿ, ನಾವೇನು ವಿರೋಧ ಮಾಡೋದ. ಯಾಕಂದ್ರೆ ಅವ್ರು ನಮ್ಮ ಪಕ್ಷದ ಮುಖ್ಯಮಂತ್ರಿ ಆಗಿರ್ತಾರೆ. ಬೇರೆ ಪಕ್ಷದ ಮುಖ್ಯಮಂತ್ರಿಗಳಾಗಾದ್ರೆ ನಾವು ವಿರೋಧ ಮಾಡೋಣ. ನಾನು 2 ವರ್ಷ ಮಾತು ಕೊಟ್ಟಿಲ್ಲ ಅನ್ನೋದು ಸ್ಪಷ್ಟ ಮಾಡಿಬಿಡ್ಬೋದಲ್ಲ ಮಾಧ್ಯಮದಲ್ಲಿ. ನಾನು ಯಾವುದೇ ರೀತಿಯ ಮಾತು ಕೊಟ್ಟಿಲ್ಲ, ನಾನು 5 ವರ್ಷ ಮುಂದುವರಿತೀನಿ, ನಾವು ಮಾತು ಕೊಟ್ಟಿಲ್ಲ ಅಂತ ಒಂದು ಸ್ಪಷ್ಟನೆ ಕ್ಲಿಯರ್ ಮಾಡಲಿ. ಹೈಕಮಾಂಡ್ ಮುಖಾಂತರ ಒಂದು ಸ್ಪಷ್ಟನೆ ಕ್ಲಿಯರ್ ಮಾಡಿಸ್ಲಿ. ನಾವೇನು ಅದಕ್ಕೆ ವಿರೋಧ ಮಾಡಲ್ಲ, ಸ್ವಾಗತ ಮಾಡೋಣ. ಅವ್ರ ಆಪ್ತರು ಹೇಳೋದು ಏನಂತಂದ್ರೆ ಸರ್, 2028ಕ್ಕೆ ಆಗ್ಬೋದಲ್ಲ, ಈಗ 5 ವರ್ಷ ಅವರೇ ಕಂಟಿನ್ಯೂ ಆಗಲಿ ಅಂತ ಹೇಳ್ತಾರೆ. ಆಯ್ತು, 2028ಕ್ಕೆ ಆಗ್ಬೋದು, ಮತ್ತು 33ಕ್ಕೆ ಬಂದರೂ ಆಗ್ಬೋದು. ನನಗೂ ಆಸೆ ಇದೆ. ಈಗ 5 ವರ್ಷ ಮೊದಲನೇ ಅವಧಿಯಲ್ಲಿ ಶಾಸಕನಾಗಿದ್ದೀನಿ. ಮುಂದಿನ 5 ವರ್ಷ ನಾನೇ ಇರ್ತೀನಿ, ಅದ್ರ ಮುಂದಿನ 5 ವರ್ಷ ನಾನೇ ಇರ್ತೀನಿ ಅಂತ. ಪರಿಸ್ಥಿತಿ ಹೆಂಗೆ ಬರುತ್ತೆ ಹೆಂಗೆ ಹೋಗುತ್ತೆ ಯಾರಿಗೂ ಗೊತ್ತಿಲ್ಲ. ಪಕ್ಷದ ಉತ್ತಮವಾದ ವಾತಾವರಣ ಇದೆ. 33ರಲ್ಲಿ ಬರೋದು ಯಾವುದ್ರಲ್ಲೂ ಸಂಶಯ ಇಲ್ಲ. 28ರಲ್ಲಿ ಬರೋ ಅಂಥದ್ದು 100ಕ್ಕೆ 100 ಮತ್ತೆ ಬರ್ತದೆ. ಆ ಒಂದು ವ್ಯವಸ್ಥೆ ಒಳಗೆ ನಾವು 28ಕ್ಕೆ ಬರಬೇಕಪ್ಪ ಅಂದರೆ, ಈ ಒಂದು ಏನು ನಮ್ಮಲ್ಲಿ ವ್ಯತ್ಯಾಸಗಳು ಕಾಣ್ತಿದೆ ಮುಖ್ಯಮಂತ್ರಿ ಬದಲಾವಣೆ ವಿಷಯ, ಆ ವಿಷಯನ ಇತ್ಯರ್ಥ ಮಾಡ್ಬೇಕು ಹೈಕಮಾಂಡು. 2 ವರ್ಷಕ್ಕೆ ನಾವು ಮಾತು ಕೊಟ್ಟಿಲ್ಲ ಅಂತಂದ್ರೆ ಇತ್ಯರ್ಥ ಮಾಡಲಿ. ಇಲ್ಲ, 2 ವರ್ಷಕ್ಕೆ ಮಾತು ಕೊಟ್ಟಿದ್ರೆ ಬದಲಾವಣೆ ಮಾಡ್ಕೊಳ್ಳಿ. ಅದರ ಒಂದು ಇತ್ಯರ್ಥ ಮಾಡೋದು ಸೂಕ್ತ. ಯಾಕೆಂದರೆ ನಾವು ನವಂಬರ್ ಆದಾಗಿಂದ ಆಮೇಲೆ ದೇವರಾಜ ಅರಸು ಅವ್ರದ್ದೊಂದು ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಮಾತಾಡಿದ್ವಿ, ನವಂಬರ್ ಮಾತಾಡಿದ್ವಿ, 2 ವರ್ಷ ಮಾತಾಡಿದ್ವಿ. ಇದಕ್ಕೆಲ್ಲ ಒಂದು
ಕೊನೆ ಆಗ್ಬೇಕಲ್ಲ. ಎಷ್ಟು ದಿನ ಅಂತ ನಾವು ಸುಮ್ಮನೆ ನೀವು ಹೇಳ್ದಂಗೆ ಮಾಧ್ಯಮದಲ್ಲಿ ನಾವು ಉತ್ತರ ಕೊಡೋದಂಗೆ ಇರೋಕ್ಕಲ್ಲ. ಅದೇನೋ ತೋಳ ಬಂತು ತೋಳ ಅಂದ್ರಲ್ಲ, ಆ ಸಿಸ್ಟಮ್ ಆಗೋದು ಬೇಡ. ತೋಳನಾರು ಬರ್ಬೇಕು, ಇಲ್ಲ ತೋಳ ಬರಲ್ಲ ಅನ್ನೋರು ಕ್ಲಿಯರ್ ಆಗಬೇಕು. ಅದು ಬದಲಾವಣೆ ಮಾಡೋದು ಉತ್ತಮ ಒಂದು ವ್ಯವಸ್ಥೆ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಇದಿಷ್ಟು ಡಿ ಕೆ ಶಿವಕುಮಾರ್ ಅವರ ಆಪ್ತ ಶಾಸಕರಂತ ಬಸವರಾಜ್ ಶಿವಗಂಗ ಅವರ ಮಾತು. ಈಗಲೂ ಕೂಡ ನಾನು ವೃತ್ತದಲ್ಲಿದ್ದೀನಿ, ಅದು ಈ ಅವಧಿಯಲ್ಲಿ ಅವರು ಸಿಎಂ ಆಗ್ತಾರೆ ಅಂತ ಅನ್ನೋ ಮಾತನ್ನ ಹೇಳಿದ್ದಾರೆ. ಕಾದ್ ನೋಡೋಣ ಮುಂದಿನ ಬದಲಾವಣೆ ಯಾವ ರೀತಿ ಆಗ್ತಾರೆ, ಅವರು ಸಿಎಂ ಆಗ್ತಾರಾ ಇಲ್ವಾ ಅನ್ನೋದು ಕಾದ್ ನೋಡೋಣ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.